ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ಯಾರೆಲ್ಲ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗ್ಬೇಕಾದ್ರೆ ಅದರದ್ದೇ ಆದಂಥ ಕೆಲವೊಂದಷ್ಟು ಪಾಲಿಸಿ ಇದೆ. ಆ ಪಾಲಿಸಿ ಕಂಪ್ಲೀಟ್ ಆಗಬೇಕು. ಏನಪ್ಪ ಇರ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್, ಅದ್ರ ಜೊತೆಗೆ 4,000 ಪಬ್ಲಿಕ್ ವಾಚ್ ಅವರ್ಸ್, ಅದ್ರ ಜೊತೆಗೆ ಏನಾದರೂ ನೀವು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ದರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದ ತಕ್ಷಣ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ನೀವು ಅಪೀಲ್ ಮಾಡ್ಬೋದು. ಆದ್ರ ಬಟ್ ಅಲ್ಲಿ ಹೊಸದಾಗಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಇರಬೇಕಾದ್ರೆ ನೀವು ಮಾನಿಟೇಷನ್ ಅಪೀಲ್ ಮಾಡಿದ್ರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ರಿಜೆಕ್ಟ್ ಆಗುತ್ತೆ. ಮಾನಿಟೇಷನ್ ಆನ್ ಆಗಲ್ಲ, ಮಾನಿಟೇಷನ್ ರಿಜೆಕ್ಟ್ ಆಗುತ್ತೆ. ಯಾಕಪ್ಪ ಅಂದರೆ ಏನೋ ಜಸ್ಟ್ ಯೂಟ್ಯೂಬ್ ಮಾನಿಟೇಷನ್ ಮೇಲೆ ಒಂದು ಹೊಸ ನೀವು ರೂಲ್ಸ್ ಬಂದಿದೆ. ಈ ಒಂದು ರೂಲ್ಸ್ ಪ್ರತಿಯೊಬ್ಬರು ಕೂಡ ನಿಮ್ಗೆ ಗೊತ್ತಿರಲೇಬೇಕು. ಗೊತ್ತಿರಲಿಲ್ಲ ಅಂದರೆ ಈ ಒಂದು ಪಾಲಿಸಿ ಯಾಕಂದರೆ ಈಗ ಗೊತ್ತೇ ಇರಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಅಪ್ಲೈ ಮಾಡೋದು ಕೂಡ ವೇಸ್ಟು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಲ್ಲ. ಅದು ಯಾವ ಒಂದು ಪಾಲಿಸಿ ಅಂದರೆ ಹೊಸ ನೀವು ರೂಲ್ಸ್ ಬಂದಿದೆ. ಅದು ಯಾವ ಒಂದು ರೂಲ್ಸ್ ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಸುಮ್ಮನೆ ಪ್ಲೀಸ್ ಗರ್ಲ್ಸ್ ಆನ್ ಬೇಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ನದೇ ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪೀಲ್ ಮಾಡುವಾಗ ಏನಂದರೆ ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸು, 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆದ ತಕ್ಷಣ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ಗೆ ಅಪೀಲ್ ಮಾಡ್ತೀವಿ. ಆದರೆ ಆ ಮಾನಿಟೇಷನ್ ಅಪೀಲ್ ಮಾಡಿದಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂವಲ್ಲಿ ಹೋಗುತ್ತೆ. ಆದ್ರೆ ಬಟ್ ಆ ರಿವ್ಯೂವಲ್ಲಿ ಹೋದಾಗ ನಮ್ಮೊಂದು ಯೂಟ್ಯೂಬ್ ಚಾನಲು ಯೂಟ್ಯೂಬ್ದವ್ರು ಏನೆಲ್ಲ ಚೆಕ್ ಮಾಡ್ತಾರೆ ಅಂತ ನಿಮ್ಗೆ ಹೇಳಿದರು. ಅದೊಂದು ಅದೆಲ್ಲ ನಿಮ್ಗೆ ಗೊತ್ತೇ ಇತ್ತು ಏನೆಲ್ಲ ಚೆಕ್ ಮಾಡ್ತಾರೆ ನಮ್ಮೊಂದು ಯೂಟ್ಯೂಬ್ ಚಾನಲು ರಿವ್ಯೂವಲ್ಲಿ ಹೋದ ತಕ್ಷಣ ಅಂತ ನಿಮಗೆಲ್ಲ ಪ್ರತಿಯೊಬ್ಬರು ಕೂಡ ಗೊತ್ತಾಯಿತು. ಆದರೆ ಬಟ್ ಅಲ್ಲಿ 5 ಪಾಲಿಸಿ ಅಂದರೆ 5 ರೂಲ್ಸ್ ಇತ್ತು. ಅಂದರೆ 5 ಪಾಲಿಸಿ ಅವರು ಚೆಕ್ ಮಾಡ್ತಾರೆ. 5 ರೂಲ್ಸ್ ಅಂದರೆ ಅದು ಚೆಕ್ ಮಾಡ್ತಾಯಿದ್ರು. 5 ಪಾಲಿಸಿ ಅಂದರೆ ನಾನು ನಿಮಗೆ ಹೇಳ್ತೀನಿ ನೋಡಿ, ಸರಿ ಮೊದಲೇ ಮುಟ್ಟು ಮೊಬೈಲ್ ಸ್ಕ್ರೀನ್ ಕಡೆ ಹೇಳ್ತೀನಿ. ಜಸ್ಟ್ 5 ಪಾಲಿಸಿ ಚೆಕ್ ಮಾಡ್ತಾಯಿದ್ರು. ಆದರೆ ಬಟ್ ಅಲ್ಲಿ ಹೊಸದಾಗಿ ಮತ್ತೊಂದು ನ್ಯೂ ಪಾಲಿಸಿ ಅಂದರೆ ಹೊಸದಾಗಿ ನ್ಯೂ ಪಾಲಿಸಿ ಆ್ಯಡ್ ಆಗಿದೆ, ನ್ಯೂ ರೂಲ್ಸ್ ಆ್ಯಡ್ ಆಗಿದೆ. ಅದೇನಪ್ಪ ಪಾಲಿಸಿ ಅಂತ ನಾನು ನಿಮಗೆ ಹೇಳ್ತೀನಿ. ತುಂಬ ಸಿಂಪಲ್. ಮೊದಲು ಮುಟ್ಟು ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ಗೆ ಅಪೀಲ್ ಮಾಡಿದ ತಕ್ಷಣ ನಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂವಲ್ಲಿ ಹೋಗ್ತಿತ್ತು. ಆ ರಿವ್ಯೂವಲ್ಲಿ ಹೋದಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನೆಲ್ಲ ಚೆಕ್ ಮಾಡ್ತಾರೆ ಅಂತ ಅವರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ನಮಗೆ ಹೇಳಿದರು. ಎಲ್ಲ ಕೂಡ ಇದರಲ್ಲಿ ಆರ್ಟಿಕಲಲ್ಲಿ ಇದೆ. ಜಸ್ಟ್ ನನ್ನಲ್ಲಿ ಇಲ್ಲಿ ಮೊದಲೇ ಮುಟ್ಟು ಇಲ್ಲಿ 5 ಇತ್ತು, ಅದರ ಜೊತೆ ಈಗ ಮತ್ತೊಂದು ಆ್ಯಡ್ ಆಗಿದೆ ಹೊಸದಾಗಿ ನೀವು, ಅದೆಲ್ಲ ನಾನು ಹೇಳ್ತೀನಿ. ಈಗ ಮೊದಲನೇ ಬಂದ್ಬಿಟ್ಟು ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪೀಲ್ ಮಾಡಿದ ತಕ್ಷಣ ರಿವ್ಯೂವಲ್ಲಿ ಹೋದ ತಕ್ಷಣ ಮೊದಲನೇ ಪಾಯಿಂಟ್ಸ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡೋದು ಏನಪ್ಪ ನಾವು ಏನಪ್ಪ ಅಂದರೆ ಜಸ್ಟ್ ನೋಡ್ಕೊಳ್ಳಿಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಮೇನ್ ಥೀಮ್ ಅಂತ ಬಂದ್ಬಿಟ್ಟು ಈ ಮೇನ್ ಥೀಮ್ ಅನ್ನೋದು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಕ್ಯಾಟಗರಿ ಯಾವ ಒಂದು ಟಾಪಿಕ್ ಮೇಲಿದೆ ಅದು ಡಿಸೈಡ್ ಆಗುತ್ತೆ. ಈ ಮೇನ್ ಥೀಮ್ ಅಂದರೆ ಮೇನ್ ಥೀಮ್ ಅನ್ನೋದು. ಈಗ ನಾನು ಟೆಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರೆ, ಏನು ಮಾಡ್ತಾರೆ ಮೇನ್ ನನ್ನ ಚಾನಲ್ ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗಿಬಿಡುತ್ತೆ, ಇದು ಟೆಕ್ ಕ್ಯಾಟಗರಿ ಯೂಟ್ಯೂಬ್ ಚಾನಲ್ ಅಂತ ಗೊತ್ತಾಗುತ್ತೆ. ಏನಾದರೂ ಈಗ ರಿವ್ಯೂಲಿ ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತಾಗಿಬಿಡುತ್ತೆ, ಈ ಅನ್ಬಾಕ್ಸಿಂಗ್ ಚಾನಲು ಈ ರೀತಿ ಗೊತ್ತಾಗುತ್ತೆ. ಅದೊಂದು ಮೇನ್ ಇಂಪಾರ್ಟೆಂಟ್. ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಯಾವ ಒಂದು ಕ್ಯಾಟಗರಿ ಅಂತ ಮೇನ್ ಇಂಪಾರ್ಟೆಂಟ್ ಚೆಕ್ ಮಾಡೋದೇನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗ್ಬೇಕಾದ್ರೆ ಮೊದಲೇ ಚೆಕ್ ಮಾಡೋದು ಮೇನ್ ಥೀಮ್ ಚೆಕ್ ಮಾಡ್ತಾರೆ. ಇದು ಮೊದಲನೇ ಬಂದ್ಬಿಟ್ಟು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಬೇಕಾದ್ರೆ ಮೋಸ್ಟ್ ವ್ಯೂಸ್ ಅಂದರೆ ವ್ಯೂಡ್ ವೀಡಿಯೋಸ್ ಅಂದರೆ ಮಸ್ಟ್ ವ್ಯೂಸ್ಡ್ ವೀಡಿಯೋ ಅಂತ ಬಂದ್ಬಿಟ್ಟು ಏನೇನಪ್ಪ ಅಂದ್ರೆ ತುಂಬ ಸಿಂಪಲು. ನಿಮ್ಮೊಂದು ವಿಡಿಯೋಗೆ ಜಾಸ್ತಿ ಯಾವ ಒಂದು ವಿಡಿಯೋಗೆ ವ್ಯೂಸ್ ಬಂದಿದೆ ಆ ಒಂದು ವಿಡಿಯೋ ಚೆಕ್ ಮಾಡ್ತಾರೆ. ಯಾವ ರೀತಿ ವ್ಯೂಸ್ ಬಂದಿದೆ ಏನು ಎಲ್ಲ ಚೆಕ್ ಮಾಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಮಾಡ್ಬೇಕಾ ಮಾಡಬಾರ್ದು ಅಂತ. ಯಾವುದರ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದರೆ ಆ ಒಂದು ವಿಡಿಯೋ 100% ಚೆಕ್ ಮಾಡ್ತಾರೆ ಯೂಟ್ಯೂಬ್ ಮಾನಿಟೇಷನ್ ರಿವ್ಯೂವಲ್ಲಿ ಹೋದಾಗ. ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಪಾಯಿಂಟ್ಸ್ ಬಂದ್ಬಿಟ್ಟು ಏನಪ್ಪ ನೀವೆಷ್ಟು ವೀಡಿಯೋ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅಂದರೆ ನೀವು ವೀಡಿಯೋ ಈಗ ಏನು ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸಡನ್ನಾಗಿ ಆ ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಯಾವ ರೀತಿ ವಿಡಿಯೋ, ಹಳೆ ವಿಡಿಯೋ ಯಾವ ರೀತಿ ಇದೆ, ಹೊಸ ನ್ಯೂ ವಿಡಿಯೋ ಯಾವ ರೀತಿ ಇದೆ, ಅದನ್ನೆಲ್ಲ ಕೂಡ ಚೆಕ್ ಮಾಡ್ತಾರೆ. ಇದು ನಿಮಗೆಲ್ಲರೂ ಕೂಡ ಗೊತ್ತಿದೆ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ರಿವ್ಯೂವಲ್ಲಿ ಹೋದಾಗ ಇದನ್ನು ಚೆಕ್ ಮಾಡ್ತಾರೆ. ಇನ್ನು ನಾಲ್ಕನೇ ಪಾಯಿಂಟ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಬಿಗ್ಗೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ವಾಚ್ ಟೈಮ್ ಅಂತ ಬಂದ್ಬಿಟ್ಟು ಅಂದರೆ ಯಾವ ಒಂದು ವಿಡಿಯೋಗೆ ಜಾಸ್ತಿ ವಾಚ್ ಟೈಮ್ ಬಂದಿದೆ ಅಂದರೆ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೇಷನ್ ಅನ್ನಬೇಕಾರೆ ಯಾವ ಒಂದು ವಿಡಿಯೋಗೆ ಜಾಸ್ತಿ ವಾಚ್ ಟೈಮ್ ಬಂದಿದೆ, ಅದು ಯಾವ ರೀತಿ ಬಂದಿದೆ, ಆ ಒಂದು ವಿಡಿಯೋದಲ್ಲಿ ಯಾವ ಒಂದು ಟಾಪಿಕ್ ಇದೆ, ಅದನ್ನು ಮೇನ್ ಇಂಪಾರ್ಟೆಂಟ್ ನೋಡ್ತಾರೆ. ಯಾಕಂದ್ರೆ ನೀವು ಯೂಟ್ಯೂಬ್ ಚಾನಲ್ ರಿವ್ಯೂವಲ್ಲಿ ಹೋದ ತಕ್ಷಣ ಎಲ್ಲ ಚೆಕ್ ಮಾಡ್ತಾರೆ, ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ. ನಿಮಗೆಲ್ಲರೂ ಕೂಡ ಗೊತ್ತಿರಲೇಬೇಕು. ಅಲ್ಲಿ ಅವ್ರು ಏನು ಮಾಡ್ತಾರೆ, ನಿಮ್ಮದು ಯಾವ ಒಂದು ಜಾಸ್ತಿ ವ್ಯೂಸ್ ಬಂದಿದೆ, ಜಾಸ್ತಿ ವಾಚ್ ಟೈಮ್ ಅಂದರೆ ಜಾಸ್ತಿ ವ್ಯೂಸು ಮತ್ತು ಜಾಸ್ತಿ ವಾಚ್ ಟೈಮ್ ಯಾವ ಒಂದು ವಿಡಿಯೋ ಬಂದಿದೆ ಅದನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಡಿಸೈಡ್ ಮಾಡ್ತಾರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಮಾಡ್ಬೇಕಾ ಆನ್ ಮಾಡಬಾರ್ದು ಅಂತ ಬಂದ್ಬಿಟ್ಟು. ಇದು 4ನೇ ಪಾಲಿಸಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈ ಯೂಟ್ಯೂಬ್ದಲ್ಲಿ ಚೆಕ್ ಮಾಡೋದು. ಇನ್ನು 5ನೇ ಪಾಲಿಸಿ ಬಂದ್ಬಿಟ್ಟು ಏನಪ್ಪ ಅಂದ್ರೆ ವಿಡಿಯೋ ಮೀಡಿಯಾ ಡೇಟಾ ಇನ್ಕ್ಲೂಡ್ ಟೈಟಲ್ಸ್ ಥಂಬ್ನೇಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಬಂದ್ಬಿಟ್ಟು ಏನಪ್ಪ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋದ ಟೈಟಲ್ ಚೆಕ್ ಮಾಡ್ತಾರೆ ರಿವ್ಯೂವಲ್ಲಿ ಹೋದಾಗ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅದ್ರ ಜೊತೆ ಥಂಬ್ನೇಲ್ ಕೂಡ ಚೆಕ್ ಮಾಡ್ತಾರೆ, ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡ್ತಾರೆ, ಟೈಟಲ್ ಕೂಡ ಚೆಕ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಲೇಬೇಕು. ಇವೆಲ್ಲ ಚೆಕ್ ಮಾಡಿ ಅಂದರೆ ಯಾಕಂದ್ರೆ ಥಂಬ್ನೇಲ್ ಅಂದರೆ ಏನಂತ ನೀವು ತಿಳ್ಕೊಬೋದು. ಥಂಬ್ನೇಲಲ್ಲಿ ಸೆಕ್ಸುವಲ್ ಕಂಟೆಂಟು ವ್ಯೂಸ್ಗೋಸ್ಕರ ಏನೆಲ್ಲ ಬೇಕಾದ್ರೆ ಮಾಡ್ಬೋದು.
ಅದಕ್ಕೋಸ್ಕರ ಏನು ಮಾಡ್ತಾರೆ, ನಿಮ್ಮ ತಮ್ನಲ್ಲು, ಟೈಟಲು, ಡಿಸ್ಕ್ರಿಪ್ಷನು ಎಲ್ಲ ಚೆಕ್ ಮಾಡ್ತಾರೆ. ಆವಾಗ ಚೆಕ್ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾನಿಟೈಸೇಷನ್ ಆನ್ ಮಾಡಬೇಕಾ, ಆನ್ ಮಾಡಬಾರ್ದು ಅಂತ ಆವಾಗ ಅವರು ಡಿಸೈಡ್ ಮಾಡ್ತಾರೆ. ಈ ರೀತಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ರಿವ್ಯೂವಲ್ಲಿ ಹೋದಾಗ ಈ 5 ಪಾಯಿಂಟ್ಸ್ ಚೆಕ್ ಮಾಡ್ತಾಯಿದ್ರು. ಆದ ಬಟ್ ಇಲ್ಲಿ ಹೊಸದಾಗಿ ಒಂದು ಹೊಸ ನ್ಯೂ ರೂಲ್ಸ್ ಆ್ಯಡ್ ಆಗಿದೆ, ಹೊಸ ನ್ಯೂ ಪಾಲಿಸಿ. ಏನಪ್ಪ ಪಾಲಿಸಿ ಇರಬೇಕಾ, ಚಾನೆಲ್ಸ್ ಅಬೌಟ್ ಸೆಕ್ಷನ್ ಅಂತ ಬಂದ್ಬಿಟ್ಟು, ಈ ಚಾನೆಲ್ ಅಬೌಟ್ ಸೆಕ್ಷನ್ ನಿಮ್ಗೆ ಗೊತ್ತಿರಲೇಬೇಕು. ಇದು ಗೊತ್ತಿಲ್ಲದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ 1,000 ಸಬ್ಸ್ಕ್ರೈಬ್, 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಕೂಡ ವೇಸ್ಟು. ಮಾನಿಟೈಸೇಷನ್ ಅಪೀಲ್ ಮಾಡೋದು ಕೂಡ ಮಾನಿಟೈಸೇಷನ್ ಆಗಲ್ಲ. ಯಾಕಂದರೆ ಈ ಪಾಲಿಸಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇದೇನಪ್ಪ ಪಾಲಿಸಿ ಇರೋದು ತುಂಬ ಸಿಂಪಲು. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ನಾನು, ಕನ್ನಡ ಟೆಕ್ ಎಡಿಟ್ಸ್ ನೋಡಿ, ಕನ್ನಡ ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡ್ತೀನಿ. ಜಸ್ಟ್ ಇಲ್ಲ ಇದೇನಪ್ಪ ಪಾಲಿಸಿ ಅಂತ ನಿಮಗೆ ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಈಗ ಏನು ಮಾಡ್ತೀನಿ, ನನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ತೋರಿಸ್ತದೆ. ಅದ್ರ ಜೊತೆಗೆ ತೆಗೆದ್ಬಿಟ್ಟು ಮೋರ್ ವೋ ಅಬೌಟ್ ದಿಸ್ ಚಾನಲ್ ಅಂತ ಇದೆ ನೋಡಿ, ಅಂದರೆ ಮೋರ್ ವೈ ಅಬೌಟ್ ಸೆಕ್ಷನ್ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಜಸ್ಟ್ ಅಬೌಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇದೆ ನೋಡಿ, ಡಿಸ್ಕ್ರಿಪ್ಷನ್ ಅಂದರೆ ಅಬೌಟ್ ಸೆಕ್ಷನ್ ನಾನು ಎಲ್ಲ ಕ್ಲಿಯರಾಗಿ ಹಾಕಿದ್ದೀನಿ ನೋಡ್ಕೊಳ್ಳಿ. ಏನಂತ ಹಾಕಿದ್ದೀನಿ, ಹಲೋ ಫ್ರೆಂಡ್ಸ್ ಅಂತ ಹಾಕಿದ್ದೀನಿ, ನನ್ನ ಚಾನಲ್ ನೇಮು, ನನ್ನ ನೇಮು, ಅದ್ರ ಜೊತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಟಾಪಿಕ್ ಬಗ್ಗೆ ಮಾಡ್ತಾ ಇದ್ದೀನಿ, ಯಾವ ಕ್ಯಾಟಗರಿ, ಏನೆಲ್ಲ ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು ವೀಡಿಯೋ ಮಾಡ್ತೀನಿ ಎಲ್ಲ ನಾನು ಕ್ಲಿಯರಾಗಿ ಒಂದು ಮೆನ್ಷನ್ ಮಾಡಿದ್ದೀನಿ. ಈ ರೀತಿ ನೀವು ಕೂಡ ಮೆನ್ಷನ್ ಮಾಡಬೇಕು. ಯಾಕಂದ್ರೆ ನೋಡೋದು ಜನರಿಗೆಲ್ಲ ಗೊತ್ತಾಗಬೇಕು. ಅದು ನೀವು ಮೆನ್ಷನ್ ಮಾಡಲಿಲ್ಲಪ್ಪ ಅಂದರೆ ಏನಾಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡ್ಕೊಂಡು ರಿವ್ಯೂ ಅಂದರೆ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ, ಮಾನಿಟೈಸೇಷನ್ ಆನ್ ಆಗಲ್ಲ. ಇದೇ ಒಂದು ಹೊಸ ನೀವು ಪಾಲಿಸಿ ಏನಪ್ಪ ಅಂದರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲು ಏನು ಅಬೌಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದು ಮೇನ್ ಇಂಪಾರ್ಟೆಂಟ್ ಹಾಕಬೇಕು ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ಸ್. ಯಾಕಂದರೆ ಹಾಕೋದನ್ನು ಗೊತ್ತಾಗುತ್ತೆ. ಈಗ ನಾನು ಯಾವ ರೀತಿ ಹಾಕಿದ್ದೀನಿ ಅದೇ ರೀತಿ ಕೂಡ ನೀವು ಹಾಕೊಳ್ಳಿ. ನೀವು ಯೂಟ್ಯೂಬ್ ಟಿಪ್ಸ್ ಕೊಡೋರಾಗಿರ್ಬೋದು, ಬ್ಲಾಗರ್ಸ್ ಆಗಿರ್ಬೋದು, ಎಲ್ಲ ನೀವು ಕ್ಲಿಯರಿ ಮೆನ್ಷನ್ ಮಾಡಬೇಕು. ಇದು ಕಂಪಲ್ಸರಿ ನೀವು ಮಾಡಲೇಬೇಕು. ಇದೇ ನೋಡಿ ಹೊಸದಾಗಿ ಬಂದಂಥ ಯೂಟ್ಯೂಬ್ನಲ್ಲಿ ಬಂದಂಥ ಹೊಸ ನೀವು ರೂಲ್ಸ್, ಈ ಒಂದು ಪಾಲಿಸಿ ನಿಮಗೆ ಗೊತ್ತಿರಲಿಲ್ಲ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ, ರಿಜೆಕ್ಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇರ್ತೀನಿ, ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಇನ್ನೊಂದು ಜಸ್ಟ್ ಈಗ ನಾನು ನಿಮಗೆ ಮೊದಲೇ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ತುಂಬ ಸಿಂಪಲ್, ನಾನು ನಿಮಗೆ ಹೇಳಿದ್ನಲ್ಲ ಹೊಸ ನ್ಯೂ ಪಾಲಿಸಿ, ಅದು ಯಾವ ಒಂದು ಪಾಲಿಸಿ ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಒಂದು ಮುಗಿಸ್ತೀನಿ, ಈ ಒಂದು ಮುಂಚೆ ಪ್ರತಿಯೊಬ್ಬರು ಈ ಒಂದು ನಿಮ್ಮ ಫ್ರೆಂಡ್ಸ್, ನಿಮ್ಮ ಗ್ರೂಪ್ಸ್ ಎಲ್ಲ ಕಡೆ ಈ ಒಂದು ಶೇರ್ ಮಾಡಿ. ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಗೊತ್ತಾಗಲಿದೆ ಇವತ್ತು ಮುಗಿಸ್ತಾ ಪ್ರತಿಯೊಬ್ಬರು ಕಂಟೆಂಟ್ ಸ್ಪ್ಯಾನರ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತಿಲ್ಲ ನೆಕ್ಸ್ಟ್ ಅದೆಲ್ಲ. ಬಾಯ್.